ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಪಫ್ ಸ್ಲೀವ್ಸ್ ನ ಯಾವ ರೀತಿಲಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಪಫ್ ಸ್ಲೀವ್ಸ್ ನ ಲೈನಿಂಗ್ ಹಾಕಿ ಹೊಲಿಬಹುದು, ಲೈನಿಂಗ್ ಹಾಕ್ತೇನೂ ಹೊಲಿಬಹುದು. ಬಟ್ ನಾನು ಈ ವಿಡಿಯೋದಲ್ಲಿ ಲೈನಿಂಗ್ ನ ಯೂಸ್ ಮಾಡಿಕೊಂಡು ಯಾವ ರೀತಿಲಿ ಪಫ್ ಸ್ಲೀವ್ಸ್ ನ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಈ ರೀತಿಲಿ ಒಂದು ಸ್ಲೀವ್ಸ್ ನ ಪೇಪರ್ ಕಟಿಂಗ್ ಮಾಡ್ಕೋಬಿಡಿ. ಅಂದ್ರೆ ನೀವು ಯಾವ ಅಳತೆಗೆ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಅಳತೆಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಒಂದು ಪೇಪರ್ ಕಟಿಂಗ್ ಅನ್ನ ಮಾಡ್ಕೊಳ್ಳಿ. ಏನಕ್ಕೆ ಪೇಪರ್ ಕಟಿಂಗ್ ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವೇಳೆ ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತೇಳಿ ಈ ರೀತಿಲಿ ಒಂದು ಪೇಪರ್ ಕಟಿಂಗ್ ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಾನು ಯಾವ ಮೆಜರ್ಮೆಂಟ್ ಸ್ಟಿಚ್ ಮಾಡಬೇಕೋ ಆ ಮೆಜರ್ಮೆಂಟಿಗೆ ಒಂದು ಪೇಪರ್ ಕಟಿಂಗ್ ನ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಲೈನಿಂಗ್ ಕ್ಲಾತ್ ಒಂದು ಫೋಲ್ಡ್ ಇದೆ, ಫೋಲ್ಡ್ ಇರೋದು ನನ್ನ ಸೈಡಿಗೆ ಇದೆ. ಈ ರೀತಿಲಿ ಇಟ್ಕೊಂಡು ಮೊದಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ನೀವೇನ್ ಪೇಪರ್ ಕಟಿಂಗ್ ನ ಮಾಡ್ಕೊಂಡಿರ್ತೀರಾ ಆ ಪೇಪರ್ ಕಟಿಂಗು ಈ ಲೈನ್ ಮೇಲೆ ಬರೋ ರೀತಿಲಿ ಇಟ್ಕೊಂಡು ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ. ಈಗ ಈ ಮಾರ್ಕ್ ಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನರ್ಗೆ ಹಿಡಿಯೋದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಹಾಕೋಬೇಕು. ಇದು ಸ್ಟ್ಯಾಂಡರ್ಡ್. ನಿಮ್ಗಿಲ್ಲ ಇನ್ ಸ್ವಲ್ಪ ಪಫ್ ಜಾಸ್ತಿ ಬೇಕು ಅಂದ್ರೆ ಇನ್ ಸ್ವಲ್ಪ ನರ್ಗೆ ಜಾಸ್ತಿ ಬೇಕು ಅನ್ನೋದಾದ್ರೆ 5 ಇಂಚ್ ತನಕನೂ ತಗೋಬಹುದು. ನಾನಿಲ್ಲಿ 4 ಇಂಚಿಗೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಎಷ್ಟು ಇಂಚಿಗೆ ಮಾರ್ಕ್ ಹಾಕಿರ್ತೀರಾ ಅಷ್ಟೇ ಇಲ್ಲಿಗೂ ಮಾರ್ಕ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ನೀವೇನ್ ಕಟಿಂಗ್ ಮಾಡ್ಕೊಂಡಿರ್ತೀರಾ ನೋಡಿ ಪೇಪರ್, ಇದನ್ನ ಈ ರೀತಿಲಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಈ ಮಾರ್ಕ್ಗೆ ಟಚ್ ಆಗೋ ರೀತಿಲಿ ಇಟ್ಕೊಂಡು ಇಲ್ಲಿ ನಾವೇನ್ ಲೈನ್ ಹಾಕಿದೀವಿ ಆ ಲೈನ್ ಮೇಲೆ ಪೇಪರ್ ಬರಬೇಕು. ಈ ರೀತಿಲಿ ಸರಿಯಾಗಿ ಇಟ್ಕೋಬೇಕು. ನೆಕ್ಸ್ಟ್ ಈಗ ಪೇಪರ್ ಹೇಗಿದೆಯೋ ಅದೇ ರೀತಿಲಿ ಮಾರ್ಕ್ ಅನ್ನ ಹಾಕೋಬೇಕು. ಈಗ ಪೇಪರ್ ನ ಓಪನ್ ಮಾಡಿ ಫ್ರಂಟ್ ಪಾರ್ಟ್ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ, ಈಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಏನ್ ಕಚ್ಚನ್ನ ಹಾಕಿದ್ವಿ ಅಲ್ಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಬೇಕು ಶೇಪ್ ನ. ಹಾಗಾಗಿ ಈ ತರ ಬಂದು ಜಸ್ಟ್ ಹಿಂಗ್ ಟಚ್ ಮಾಡಿದ್ರೆ ಸಾಕು. ತೀರಾ ಏನ್ ಅಲ್ಲೆಲ್ಲ ಶೇಪ್ ಕೊಡಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಕಂಟಿನ್ಯೂಟಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿಲಿ ಒಂದು ಶೇಪ್ ನ ಹಾಕೋಬೇಕು. ಈಗ ನೋಡಿ, ಮಾರ್ಕಿಂಗ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಕಟಿಂಗ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನೀವು ಈ ರೀತಿಲಿ ಒಂದು ಪೇಪರ್ ಕಟಿಂಗ್ ನ ಮಾಡ್ಕೊಂಡಿದ್ರೆ ಇಷ್ಟು ಈಸಿಯಾಗಿ ಮಾರ್ಕಿಂಗ್ ನ ಹಾಕೋಬಹುದು. ನಿಮ್ಗೆ ಸ್ಟಿಚ್ ಮಾಡ್ತಾ ಮಾಡ್ತಾ ಆಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಆಮೇಲೆ ಪೇಪರ್ ಕಟಿಂಗ್ ಮಾಡಬೇಕು ಅಂತ ಏನಿಲ್ಲ, ನೇರವಾಗಿ ನೀವೇನೆ ಕಟ್ ಮಾಡ್ಕೊಂತೀರಾ. ಬಟ್ ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂತೀರಾ ಅಂತ ಹೇಳಿ ನಾನು ಪೇಪರ್ನ ಇಟ್ಟು ಯಾವ ರೀತಿಲಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸೆಂಟರ್ಗೆ ಒಂದು ಕಚ್ಚನ್ನ ಹಾಕೋಬೇಕು. ಪುನಃ ಇಲ್ಲಿ ಏನು 4 ಇಂಚಿನ ಬಿಟ್ಟು ನಾವು ಮಾರ್ಕ್ ಹಾಕಿದ್ವಲ್ಲ ಆ ಮಾರ್ಕಿಗೆ ಕಚ್ಚುಗಳನ್ನ ಹಾಕೋಬೇಕು. ಸ್ಟಿಚಿಂಗ್ ಮಾರ್ಜಿನ್ದು ಕಚ್ಚನ್ನ ಹಾಕೋಬೇಕು. ಈ ರೀತಿಲಿ ಕಚ್ಚುಗಳನ್ನ ಹಾಕೊಳ್ಳೋದ್ರಿಂದ ನಿಮ್ಗೆ ಹೊಲಿಯುವಾಗ ತುಂಬಾ ಈಸಿ ಆಗತ್ತೆ. ಈಗ ಇದನ್ನ ಓಪನ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಶೇಪ್ ನ ತೆಗಿಬೇಕು. ಫ್ರೆಂಡ್ಸ್, ಇಲ್ಲಿ ಗಮನಿಸಿ, ಇಲ್ಲಿ ಏನ್ ಕಚ್ಚು ಹಾಕಿದೀನೋ ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕೊಂತೀನಿ. ಏನಕ್ಕೆ ಅಂದ್ರೆ ಈಗ ನಾವು ಕಟಿಂಗ್ ಮಾಡುವಾಗ ಆ ಕಚ್ಚು ಒಟ್ಟೋಗ್ಬಿಡತ್ತೆ. ಹಾಗಾಗಿ ಅಲ್ಲಿಗೆ ಇನ್ನೊಂದು ಕಚ್ಚನ್ನ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಮಾರ್ಕ್ ಅನ್ನ ಹಾಕೊಂಡಿದ್ದೀನಿ. ಈಗ ಕಟಿಂಗ್ ಆದ್ಮೇಲೆ ಇಲ್ಲೊಂದು ಕಚ್ಚನ್ನ ಹಾಕೋಬೇಕು. ಈಗ ಲೈನಿಂಗ್ ಕ್ಲಾತ್ ನ ಕಟ್ ಮಾಡ್ಕೊಂಡಿದ್ದಾಗಿದೆ. ಫ್ರೆಂಡ್ಸ್, ಈಗ ಮೈನ್ ಬಟ್ಟನ್ನ ಕಟ್ ಮಾಡ್ಕೋಬೇಕಾದ್ರೆ ಏನ್ ಲೈನಿಂಗ್ ಕ್ಲಾತ್ ನ ಕಟ್ ಮಾಡಿದೀವಿ ನೋಡಿ ಅದಕ್ಕಿಂತ ಸುತ್ತ 1/4 ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇಲ್ಲೊಂದು ಫೋಲ್ಡ್ ಇದೆ, ಅಗಲ 2.5 ಇಂಚ್ ಇದೆ, ಉದ್ದ ಏನ್ ಅರ್ಧ ಕೈ ಸುತ್ತಿದೆ ಇದಕ್ಕಿಂತ ಒಂದು 1/4 ಇಂಚು ಎಕ್ಸ್ಟ್ರಾ ಬರೋ ರೀತಿಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟಿಚಿಂಗ್ ಅನ್ನ ಶುರು ಮಾಡಬೇಕು. ನೋಡಿ, ಮೇನ್ ಬಟ್ಟೆಯ ರಾಂಗ್ ಸೈಡ್ ಕಡೆ ಲೈನಿಂಗ್ ಕ್ಲಾತ್ ನ ಇಟ್ಕೊಂಡು ಸ್ಟಿಚ್ ಅನ್ನ ಮಾಡಬೇಕು. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ರೆ ಈ ರೀತಿಲಿ ಸ್ಟಿಚ್ ಅನ್ನ ಮಾಡಬೇಕಾದ್ರೆ ಮೊದಲು ಲೈನಿಂಗ್ ಕ್ಲಾತ್ ನ ಸುತ್ತ ಒಂದು ಪಿನ್ನುಗಳನ್ನ ಹಾಕೋಬಿಡಿ. ಪಿನ್ನುಗಳನ್ನ ಹಾಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಯಾವಾಗಲೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಪಿನ್ನುಗಳನ್ನ ಹಾಕೊಂಡು ಈಗ ಲೈನಿಂಗ್ ಕ್ಲಾತ್ ಏನಿದೆ ಅದೇ ಪ್ರಕಾರವಾಗಿ ಸುತ್ತ ಒಂದು ಸ್ಟಿಚ್ ಅನ್ನ ಹಾಕೊಂಡು ಬರಬೇಕು. ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ರೀತಿಲಿ ಸ್ಟಿಚ್ ಅನ್ನ ಹಾಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನನಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಕಟಿಂಗ್ ಏನಾದ್ರು ಬೇಕಿದ್ರೆ ಅದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಆ ಕಟಿಂಗ್ ಗಳದ್ದು ವಿಡಿಯೋ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ಇದಿಷ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಏನ್ ಕಚ್ಚುಗಳಿತ್ತು ನೋಡಿ ಅಲ್ಲೆಲ್ಲ ಪುನಃ ಕಚ್ಚುಗಳನ್ನ ಹಾಕೋಬೇಕು.
ಫ್ರೆಂಡ್ಸ್, ಇಲ್ಲೊಂದು ಕಚ್ಚು ಹಾಕೋದು ಮರ್ತೋಗಿತ್ತು. ಫ್ರಂಟ್ ಪಾರ್ಟಿಗೆ ಈಗಲೇ ಕಚ್ಚನ್ನು ಹಾಕೋಬಿಡಿ, ಆಗ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಈಸಿ ಆಗತ್ತೆ. ನೆಕ್ಸ್ಟ್ ಇನ್ನು ಉಳಿದಿದ್ದೆಲ್ಲ ಮೊದಲೇ ಏನು ಲೈನಿಂಗ್ ಕ್ಲಾತಲ್ಲಿ ಕಚ್ಚುಗಳನ್ನ ಹಾಕೊಂಡಿದ್ವಿ ಆ ಕಚ್ಚುಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಸರಿ ಬಟ್ಟೆ ಮೇಲೆ ಏನಿಲ್ಲಿ ನಾವು 4 ಇಂಚಿಗೆ ಅಂತೇಳಿ ಕಚ್ಚನ್ನು ಹಾಕೊಂಡಿದ್ವಲ್ಲ ಅಲ್ಲಿಂದ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು. ಪುನಃ ಈ ಸೈಡು ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಏನು ನಾವು ಕಚ್ಚು ಹಾಕಿದೀವಿ ನೋಡಿ, ಇದರಿಂದ 2 ಇಂಚಿಗೆ ಮಾರ್ಕನ್ನು ಹಾಕಬೇಕು. ಅದೇ ರೀತಿಲಿ ಈ ಕಡೆನೂ 2 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಸುಮ್ಮನೆ ಇದು ಸೆಂಟರ್ ಕಚ್ಚು ಅಂತ ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ, ಅದ್ರ ನೆಸೆಸಿಟಿ ಏನಿಲ್ಲ. ಈಗ ನೋಡಿ ಈ ಮಾರ್ಕ್ನಿಂದ ಸಣ್ಣ ಸಣ್ಣ ನರ್ಗೆಗಳನ್ನ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು. ಆದಷ್ಟು ಒಂದೇ ಸೈಜಿನ ನರ್ಗೆಗಳನ್ನ ಕೊಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ದೊಡ್ಡದು ಒಂದು ಸಣ್ಣದು, ಅದು ನೋಡೋಕೆ ಅಷ್ಟು ಲುಕ್ ವೈಸ್ ಚೆನ್ನಾಗಿ ಕಾಣಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಈ ರೀತಿಲಿ ನಾವು ನರ್ಗೆಗಳನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಒಂದೇ ಸಮನಾಗಿ ಬಟ್ಟೆ ಬರೋ ರೀತಿಲಿ ಫೋಲ್ಡನ್ನ ಮಾಡಿಕೊಂಡು ಸ್ಟಿಚ್ ಹಾಕೊಂಡು ಬರಬೇಕು. ಇಲ್ಲೆಲ್ಲ ಜಿಗ್ಜ್ಯಾಗ್ ತರ ಬಟ್ಟೆ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬಾರ್ದು. ಏನು ಈ ಮಾರ್ಕ್ ಹಾಕಿದೀವಿ ನೋಡಿ, ಈ ಮಾರ್ಕಿನ ತನಕ ನರ್ಗೆಗಳನ್ನ ಇಟ್ಕೊಂಡು ಬರಬೇಕು. ನೋಡಿ ಈಗ ಮೇಲ್ಗಡೆ ನರ್ಗೆನ ಕೊಡಬೇಕು. ಮೇಲ್ಗಡೆ ನರ್ಗೆಗಳನ್ನ ಕೊಡಬೇಕಾದ್ರೆ ನೋಡಿ, ಈ ನರ್ಗೆ ಈ ಕಡೆಗೆ ಮುಖ ಮಾಡಿದೆ, ಹಾಗಾಗಿ ಇಲ್ಲಿ ಮೇಲೆ ನರ್ಗೆ ಕೊಡಬೇಕಾದ್ರೆ ಅದ್ರ ಉಲ್ಟಾ ಆ ಕಡೆಗೆ ಮುಖ ಮಾಡೋ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲೇನು ಕಚ್ಚನ್ನ ಹಾಕಿದೀವಿ ನೋಡಿ, ಅಲ್ಲಿಂದಾನೇ ಫೋಲ್ಡಿಂಗ್ನ ಶುರು ಮಾಡಬೇಕು. ನೋಡಿ ಈಗ ಪ್ರತಿಯೊಂದು ನರ್ಗೆನೂ ಈ ರೀತಿಲಿ ಇಟ್ಕೊಂಡು ಅದ್ರ ಉಲ್ಟಾ ಮಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಬೇಕಾದ್ರೆ ನೋಡಿ ಒಂದ್ಸಲ ತೋರಿಸ್ತೇನೆ, ಈ ರೀತಿ ಏರುಪೇರು ಬರೋ ರೀತಿಲಿ ಅಲ್ಲೆಲ್ಲ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬಾರ್ದು, ಒಂದೇ ಸಮ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಈ ಕಡೆ ಒಂದೇ ಸಮ ಬರೋ ರೀತಿಲಿ ಸ್ಟಿಚ್ಚನ್ನು ಹಾಕಬೇಕು, ಇಲ್ಲೆಲ್ಲ ಜಿಗ್ಜ್ಯಾಗ್ ಬರೋ ರೀತಿಲಿ ಸ್ಟಿಚ್ಚನ್ನು ಹಾಕಬಾರ್ದು. ಈಗ ಇದೇ ರೀತಿಲಿ ಏನು ನಾವು ಮಾರ್ಕಿಂಗ್ನ ಮಾಡಿದೀವಿ ನೋಡಿ, ಅಲ್ಲಿವರೆಗೂ ಫುಲ್ ಸ್ಟಿಚ್ಚನ್ನು ಹಾಕೊಂಡು ಬರಬೇಕು. ನೋಡಿ ನಾವು ಇಲ್ಲಿ ಸೆಂಟರ್ ಕಚ್ ಹಾಕಿದ್ದು ಒಳಗಡೆ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಲಿ ಮಾರ್ಕನ್ನು ಹಾಕೊಳ್ಳೋದ್ರಿಂದ ಸ್ಲೀವ್ಸ್ನ ನಾವು ಮೈನ್ ಬಟ್ಟೆಗೆ ಹೊಲಿಬೇಕಾದ್ರೆ ನಮಗೆ ತುಂಬಾ ಈಸಿ ಆಗತ್ತೆ. ಈಗ ನೋಡಿ ಇದನ್ನ ಈ ರೀತಿಲಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈಗ ನಾವು ಸ್ಲೀವ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಸರಿಯಾಗಿ ಬಂದಿದೆ ಅಂತ ನೋಡ್ಕೋಬೇಕು. ನೋಡಿ ಈಗ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ, ಹಾಗಾಗಿ ಇನ್ನೊಂದು ನರ್ಗೆಗಳನ್ನ ಇಟ್ಕೋಬೇಕು. ಏನಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬರ್ತಾ ಇತ್ತಲ್ಲ, ಆ ಅರ್ಧ ಇಂಚು ಕಡಿಮೆ ಆಗೋ ರೀತಿಲಿ ಇಲ್ಲೊಂದು ನರ್ಗೆನ ಇಟ್ಕೋಬೇಕು. ಈಗ ಈ ಕಡೆನೂ ಒಂದು ನರ್ಗೆನ ಇಟ್ಕೋಬೇಕು. ಈಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಸರಿ ಇದೆಯಾ ಅಂತೇಳಿ. ನೋಡಿ ಆಲ್ರೆಡಿ ಪೇಪರ್ ಕಟಿಂಗ್ ಮಾಡ್ಕೊಂಡಿರೋದ್ರಿಂದ ನಾನು ಈ ರೀತಿ ಪೇಪರ್ನ ಇಟ್ಟು ಮೆಜರ್ಮೆಂಟ್ ಸರಿ ಇದೆಯಾ ಅಂತ ನೋಡ್ಕೊತಾ ಇದ್ದೀನಿ. ಇಲ್ಲ ಅಂತಂದ್ರೆ ಟೇಪ್ನಿಂದನೇ ಮೆಜರ್ಮೆಂಟ್ನ ನೋಡ್ಕೋಬಹುದು. ನೋಡಿ ಒಂಚೂರು ಎಕ್ಸ್ಟ್ರಾ ಇದೆ, ಅದೆಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ ಒಂದ್ಸಲ ಆರ್ಮೋಲು ಸರಿ ಬಂದಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಬಿಡೋಣ. ನೋಡಿ ಕರೆಕ್ಟೇ ಬರ್ತಾ ಇದೆ. ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದೊಂದು ನರ್ಗೆನ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ ಈ ರೀತಿಲಿ ಒಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ವಲ್ಲ, ರಾಂಗ್ ಸೈಡ್ ಕಡೆಗೆ ಈ ರೀತಿಲಿ ಸೆಂಟರ್ಗೆ ಫೋಲ್ಡನ್ನ ಮಾಡ್ಕೋಬೇಕು. ಈಗ ಬಟ್ಟೆನ ಉಲ್ಟಾ ಇಟ್ಕೊಂಡು ಈ ರೀತಿಲಿ ಸಮನಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇದೆರಡನ್ನು ಕರೆಕ್ಟಾಗೇನೆ ಜೋಡಿ ಮಾಡೇ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಇಲ್ಲೆಲ್ಲ ಏರುಪೇರು ಇಟ್ಕೋಬಾರ್ದು. ಮತ್ತೆ ಏನು ಈ ಪಟ್ಟಿ ಇದೆ ಮತ್ತೆ ಕೆಳಗಡೆ ಸ್ಲೀವ್ಸ್ ಇದೆ, ಅದೆರಡನ್ನು ಸಮಾನೇ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಅಲ್ಲೂ ಸಹ ಏರುಪೇರು ಇಟ್ಕೋಬಾರ್ದು. ಮತ್ತೆ ಇಲ್ಲಿ ಏನು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಇಟ್ಕೊಂಡು ಹೊಲಿತಾ ಇದೀವಿ, ಆ ಅರ್ಧ ಇಂಚಿಗೆ ಕರೆಕ್ಟಾಗಿ ಹೊಲ್ಕೊಂಡು ಹೋಗ್ಬೇಕು. ಸ್ಟಿಚ್ ಮಾಡ್ತಾ ಮಾಡ್ತಾ ಸ್ಟಿಚಿಂಗ್ ಮಾರ್ಜಿನ್ನಲ್ಲಿ ಕಡಿಮೆ ಅಥವಾ ಜಾಸ್ತಿ ಆ ಥರ ಇಟ್ಕೊಂಡೆಲ್ಲ ಹೊಲಿತಾ ಇರಬಾರ್ದು, ಒಂದೇ ಸಮನಾಗಿ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಈ ಬಟ್ಟೆನ ಈ ರೀತಿಲಿ ಓಪನ್ ಮಾಡಿಕೊಂಡು ಈ ಸ್ಟಿಚಿಂಗ್ ಮಾರ್ಜಿನು ಈ ರೀತಿಲಿ ಕೆಳಗಡೆ ಬರೋ ರೀತಿಲಿ ಇಟ್ಕೋಬೇಕು. ಈ ತರ ಇಟ್ಕೊಂಡು ಈಗ ಈ ಬಟ್ಟೆಯ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಏನ್ ಪಟ್ಟಿ ಇದೆ ನೋಡಿ, ಆ ಪಟ್ಟಿ ಬಟ್ಟೆ ಮೇಲೆನೆ ಸ್ಟಿಚ್ಚನ್ನು ಹಾಕಬೇಕು. ಮತ್ತೆ ಇನ್ನೊಂದು ಏನು ವಿಷಯನ ನೆನಪಿನಲ್ಲಿ ಇಡಬೇಕು ಅಂದ್ರೆ, ಈ ರೀತಿಲಿ ಸ್ಟಿಚ್ಚನ್ನು ಹಾಕ್ತಾ ಹೋಗ್ಬೇಕಾದ್ರೆ ಏನ್ ಈ ಪಟ್ಟಿ ಬಟ್ಟೆ ಇದೆ ಇದು ಈ ಕಡೆ ಎಲ್ಲ ಮೇಲೆ ಬರೋಂಗೆ ಲೂಸ್ ಆಗೆಲ್ಲ ಇಟ್ಕೋಬಾರ್ದು, ಆಗ ಪಟ್ಟಿ ಆಗಲ್ಲ ವೇರಿಯೇಷನ್ ಆಗುತ್ತೆ. ಹಾಗಾಗಿ ನೀಟಾಗಿ ಈ ತರ ಎಳ್ಕೊಂಡು ತುದಿಯಲ್ಲೇನೆ ಕರೆಕ್ಟಾಗಿ ಸ್ಟಿಚ್ ಆಗ್ತಾ ಬರಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಏನ್ ಈ ಪಟ್ಟಿ ಇದೆ ಈ ಪಟ್ಟಿನ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕುವಾಗ ಏನು ನಾವು ಮೊದಲನೇ ಸ್ಟಿಚ್ ಹಾಕಿದ್ವಿ ನೋಡಿ, ಆ ಸ್ಟಿಚ್ಚು ಮುಚ್ಚೋ ರೀತಿಯಲ್ಲಿ ಈ ಬಟ್ಟೆನ ಇಟ್ಕೋಬೇಕು. ಅಂದ್ರೆ ಆ ಸ್ಟಿಚ್ಚು ಕಾಣದ ರೀತಿಯಲ್ಲಿ ಈ ಪಟ್ಟಿನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು
ಪಟ್ಟಿಯ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್ ನೋಡಿ, ಈಗ ನಾನು ಇಲ್ಲಿ ಪಟ್ಟಿ ಅಗಲನ 2.5 ಇಂಚನ್ನ ಕಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇದು ಅರ್ಧ ಇಂಚಷ್ಟು ಪಟ್ಟಿ ಕಾಣಿಸ್ತಾ ಇದೆ. ನಿಮ್ಗೆ ಏನಾದ್ರು ಪಟ್ಟಿ ಸೈಜು ಇನ್ನೂ ದೊಡ್ಡದು ಬೇಕು ಅಂತ ಇದ್ರೆ 3 ಇಂಚು 4 ಇಂಚು ಆ ರೀತಿಲೆಲ್ಲ ಪಟ್ಟಿ ಅಗಲನ ಕಟ್ ಮಾಡ್ಕೋಬಹುದು. ಅಂದರೆ ನಿಮಗೆ ಪಟ್ಟಿ ಅಗಲ ಎಷ್ಟು ಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಆ ಕಡೆ ಈ ಕಡೆ ಇರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಪಫ್ ಸ್ಲೀವ್ಸ್ ಹೊಲಿದು ರೆಡಿ ಆಗಿದೆ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಎಷ್ಟು ಈಸಿ ಪಫ್ ಸ್ಲೀವ್ಸ್ ಹೊಲಿಯೋದು ಅನ್ನೋದು ಈಗ ನಿಮ್ಗೆ ಗೊತ್ತಾಗಿರ್ಬೋದು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.